ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಿಮಗೆ ಬರ್ತಿರ್ಬೋದು ಬರುವಂತಹ ತಿಂಗಳು ಅಂದರೆ ಏಪ್ರಿಲ್ ತಿಂಗಳಲ್ಲಿ 9ನೇ ತಾರೀಕು ವಿಶೇಷವಾಗಿ ಯುಗಾದಿ ಹಬ್ಬ ಬರ್ತಾ ಇದೆ. ನಮಗೆ ಗೊತ್ತಿರ್ಬೋದು, ನಿಮಗೆ ಕೂಡ ಗೊತ್ತಿರ್ಬೋದು. ಏನಪ್ಪ ಅಂದರೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ನಾವು ಹೊಸ ವರ್ಷ ಅಂತ ಬಂದಾಗ ಅದನ್ನು ಯುಗಾದಿ ದಿನ ನಾವು ಹೊಸ ವರ್ಷ ಅಂತ ನಾವು ಆಚರಿಸ್ತೀವಿ. ಈ ಒಂದು ದಿನದಿಂದ ವಿಶೇಷವಾಗಿ ಈ ಒಂದು ದಿನದಿಂದ ಸಾಕಷ್ಟು ಜನರಿಗೆ ಹೊಸ ವರ್ಷ ಬಂದಿದೆ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಅದು ವಿಶೇಷವಾಗಿ ನಮ್ಮ ಒಂದು ಕನ್ನಡಿಗರಿಗೆ ಮಾತ್ರ ಯುಗಾದಿ ಹಬ್ಬನೇ ಹೊಸ ವರ್ಷ ಆಗಿರುತ್ತೆ. ಇನ್ನು ವಿಶೇಷವಾಗಿ ಈ ಒಂದು ಹೊಸ ವರ್ಷದ ಒಂದು ಪ್ರಯುಕ್ತ ನಿಮ್ಮ ಒಂದು ಜೀವನದಲ್ಲಿ ಯಾವ್ಯಾವ ರೀತಿಯಾಗಿ ಒಳ್ಳೆಯ ಒಂದು ಘಟನೆಗಳು ನಡೆಯುತ್ತೆ ಅಥವಾ ಕೆಟ್ಟ ಘಟನೆಗಳು ನಡೆಯುತ್ತೆ ಅಂದರೆ ಬರುವಂತಹ ವರ್ಷ ಅಂದರೆ ಬರೋ ಒಂದು ಮುಂದಿನ ವರ್ಷ ಬರುವಂಥ ಒಂದು ಯುಗಾದಿವರೆಗೂ ನಿಮ್ಮ ಒಂದು ಜೀವನದಲ್ಲಿ ಯಾವ ರೀತಿಯಾದ ಒಂದು ಫಲಗಳು ಬರುತ್ತೆ, ಅಂದರೆ ಒಳ್ಳೆಯ ಫಲಗಳು ಯಾವ ರೀತಿ ಇರುತ್ತೆ, ಕೆಟ್ಟ ಫಲಗಳು ಯಾವ ರೀತಿ ಇರುತ್ತೆ, ಎಲ್ಲವನ್ನೂ ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಯಾವ ರೀತಿ ತಿಳಿಸ್ಕೊಡ್ತಿದ್ದೀನಿ ಅಂದರೆ ವಿಶೇಷವಾಗಿ ನೀವು ಇಮೇಜಲ್ಲಿ ನೋಡ್ತಿರ್ಬೋದು, ಈಗಾಗಲೇ 5 ಚೊಂಬುಗಳಿದೆ ಅಂದರೆ ಕಳಸಗಳು ಇದೆ. ಈ ಒಂದು ಕಳಸಗಳಲ್ಲಿ ನೀವು 5 ಕಳಸಗಳಿದೆ, ಇದರಲ್ಲಿ ಒಂದು ಕಳಸವನ್ನು ಆರಿಸ್ಬೇಕು. ಅದನ್ನು ನೀವು ಯಾವ ರೀತಿ ಆರಿಸ್ಬೇಕು ಅಂದರೆ ವಿಶೇಷವಾಗಿ ಕಣ್ಣು ಮುಚ್ಕೊಂಡು 1 ನಿಮಿಷ ನೀವು ನಿಮ್ಮ ಒಂದು ಇಷ್ಟ ದೇವರ ಒಂದು ಮಂತ್ರವನ್ನಾದರೂ ಹೇಳ್ಬೋದು ಅಥವಾ ಇಷ್ಟ ದೇವರನ್ನು ನೆನೆಸ್ಕೊಬೋದು. ಅಟ್ಲೀಸ್ಟು ಕಣ್ಣು ಮುಚ್ಕೊಂಡು ನೆನೆಸ್ಕೊಂಡು ಕಣ್ಣು ಬಿಟ್ಟು ನೋಡಿದಾಗ ನಿಮಗೆ ಈ ಒಂದು ಇಮೇಜಲ್ಲಿ ನಿಮಗೆ ಯಾವ ಒಂದು ಚೊಂಬು ಅನ್ನೋದು ಅಥವಾ ಯಾವ ನಂಬರಲ್ಲಿರುವಂಥ ಒಂದು ಚೊಂಬು ಹೆಚ್ಚು ಆಕರ್ಷಕವಾಗಿ ಕಾಣ್ತಿರುತ್ತೆ ಅಥವಾ ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣ್ತಿರುತ್ತೆ, ಆ ಒಂದು ಚೊಂಬನ್ನು ನೀವು ಅಥವಾ ಆ ಒಂದು ಕಳಸವನ್ನು ನೀವು ಆರಿಸ್ಬೋದು. ಇದರ ಮುಖಾಂತರ ನಿಮಗೆ ನಿಮ್ಮ ಜೀವನದಲ್ಲಿ ಬರುವಂತಹ ಒಂದು ಯುಗಾದಿ ಅಂದರೆ ಈ ಒಂದು ಯುಗಾದಿಯಿಂದ ಮುಂದಿನ ವರ್ಷ ಬರುವಂತಹ ಒಂದು ಯುಗಾದಿವರೆಗೂ ಯಾವ ರೀತಿ ಒಳ್ಳೆಯ ಫಲಗಳು ಸಿಗುತ್ತೆ ಅಂತ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ 1ನಲ್ಲಿ ಇರುವಂತಹ ಒಂದು ಕಳಸವನ್ನು ನೀವು ಆರಿಸಿದ್ರೆ ಅಂದರೆ ನಿಮಗೆ ಏನು ಹೇಳ್ಬೋದು ಅಂದರೆ ವಿಶೇಷವಾಗಿ ನಿಮ್ಮ ಒಂದು ಜೀವನದಲ್ಲಿ ಯಾರೊಬ್ಬರು ವ್ಯಕ್ತಿಗಳು ಬರ್ತಾರೆ. ಅಂದರೆ ಈ ಒಂದು ಯುಗಾದಿ ಮುಗಿದ ನಂತರ ನಿಮಗೆ ಅಂದರೆ ಈ ಒಂದು ವರ್ಷದಲ್ಲಿ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಾರೆ, ಹಾಗೆ ಅವರು ನಿಮ್ಮ ಜೀವನವನ್ನು ಬದಲಾಯಿಸ್ತಾರೆ. ಅದು ಒಂದು ವಿಷಯ ನೆನ್ಪಿಟ್ಕೊಬೇಕು ಅಂದರೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದು ಬದಲಾವಣೆಯನ್ನು ಒಂದು ಮಾಡ್ತಾರೆ. ಆದರೆ ಅದು ಒಳ್ಳೆಯ ರೀತಿಯಲ್ಲಾದರೂ ಆಗಿರ್ಬೋದು ಅಥವಾ ಕೆಟ್ಟ ರೀತಿಯಲ್ಲಾದರೂ ಆಗಿರ್ಬೋದು. ಈ ಒಂದು ವಿಷಯದಲ್ಲಿ ಮಾತ್ರ ನೀವು ನೆನ್ಪಿಟ್ಕೊಬೇಕಾಗತ್ತೆ. ಯಾಕಂದರೆ ಎರಡೂ ಕೂಡ ಆಗ್ಬೋದು. ನಿಮಗೆ ಲಕ್ ಥರ ಇದು ಒಂದು ಅದೃಷ್ಟ ಥರ ಅಂತಲೇ ಅಂದ್ಕೊಳ್ಳಿ. ಅವ್ರು ಬಂದು ನಿಮಗೆ ಒಳ್ಳೆಯ ರೀತಿ ನಿಮಗೆ ಏನಾದರೂ ಒಂದು ಬದಲಾವಣೆಗಳನ್ನ ಮಾಡಿದ್ರೆ ಅದು ನಿಮಗೆ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ. ಇನ್ನು ಕೆಟ್ಟ ರೀತಿಯಲ್ಲಿ ಬದಲಾವಣೆ ಮಾಡಿದ್ರೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಕೂಡ ಆಗ್ಬೋದು. ಅದೊಂದು ವಿಷಯದಲ್ಲಿ ನೀವು ಸ್ವಲ್ಪ ನೋಡ್ಕೊಬೇಕಾಗತ್ತೆ. ಅದು ಬಿಟ್ಟರೆ ಏನಾದರೂ ಸೆಲೆಕ್ಷನ್ ಮಾಡಬೇಕಾದ್ರೆ ಅಥವಾ ಏನಾದರೂ ಒಂದು ಚಾಯ್ಸ್ ಮಾಡಬೇಕಾದ್ರೆ ಯಾರಾದರೂ ಒಬ್ಬರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅಂದರೆ ನೀವು ಸ್ವಲ್ಪ ಅದ್ರ ಬಗ್ಗೆ ಗಮನ ಇಟ್ಕೊಳ್ಳಿ, ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರವನ್ನು ತೊಗೊಳ್ಳಿ. ಆ ಒಂದು ವ್ಯಕ್ತಿಗಳು ಯಾವ ರೀತಿ ಇದ್ದಾರೆ, ಯಾಕಂದರೆ 2 ಚಾನ್ಸಸ್ ಇರೋದರಿಂದ ಸ್ವಲ್ಪ ನೀವು ಅದನ್ನು ಗಮನದಲ್ಲಿಟ್ಕೊಂಡು ನೀವು ಏನೇ ಒಂದು ಡಿಸಿಷನ್ ಮಾಡಬೇಕು ಅಂದರೂ ಕೂಡ ನೀವು ಅದನ್ನು ಯೋಚನೆ ಮಾಡಿಕೊಂಡು ಡಿಸಿಷನ್ ಮಾಡಬೇಕಾಗತ್ತೆ. ಇನ್ನು ಮುಂದಿನದಾಗಿ ನೀವು 2ನೇ ಒಂದು ಕಳಸವನ್ನು ನೀವು ಆರಿಸಿದ್ರೆ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ಯುಗಾದಿ ಮುಗಿದ ನಂತರ ನಿಮಗೆ ವಿಶೇಷವಾಗಿ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಒಂದು ಬದಲಾವಣೆಗಳು ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಅಂದ್ಕೊಂಡೇ ಇರೋವಂಥ ಒಂದು ಅದೃಷ್ಟ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನೀವು ವಿಶೇಷವಾಗಿ ಏನಾಗುತ್ತೆ ಅಂದರೆ ನಿಮಗೆ ಅನಿರೀಕ್ಷಿತ ಧನ ಲಾಭಗಳು ಕೂಡ ಹೆಚ್ಚಾಗಿ ಇರುತ್ತೆ ಈ ಒಂದು ವರ್ಷ. ಅನಿರೀಕ್ಷಿತ ಧನ ಲಾಭ ಅಂದರೆ ಸಾಕಷ್ಟು ವಿಡಿಯೋಗಳಲ್ಲಿ ಈಗಾಗಲೇ ಹೇಳಿದ್ದೀನಿ. ನಿಮಗೆ ನೀವು ಅಂದ್ಕೊಂಡೇ ಇರೋವಂಥ ಒಂದು ದಾರಿಯಿಂದ ಅಥವಾ ನೀವು ಅಂದ್ಕೊಂಡೇ ಇರೋವಂಥ ಒಂದು ಜಾಗದಿಂದ ನಿಮಗೆ ಹಣ ಬಂದು ಸೇರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂದರೆ ಯಾರಿಗೋ ನೀವು ಯಾವಾಗಲೂ ಹಣ ಕೊಟ್ಟಿರ್ತೀರ, ಅವರು ವಾಪಸ್ ಕೊಡಲ್ಲ ಅಂತ ಅಂದ್ಕೊಂಡಿರ್ತೀರ, ಅವರು ಬಂದು ನಿಮಗೆ ಹಣ ಕೊಡುವಂಥ ಒಂದು ಸಾಧ್ಯತೆಗಳಿರ್ಬೋದು ಅಥವಾ ಇನ್ನು ಸಾಕಷ್ಟು ಸಾಧ್ಯತೆಗಳು ಇರ್ಬೋದು. ಅಂಥ ಒಂದು ರೀತಿಗಳಿಂದ ನಿಮಗೆ ಹಣ ಅಥವಾ ಧನಲಾಭ ಆಗುವಂಥ ಒಂದು ಸಾಧ್ಯತೆಗಳು ಈ ಒಂದು ವರ್ಷದಲ್ಲಿ ನಿಮಗೆ ಇರುತ್ತೆ ಅಂತ ಹೇಳ್ಬೋದು. ಇದು ನಿಮಗೆ ತುಂಬಾ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಆದರೆ ಒಂದು ವಿಷಯ ನೀವು ಇದರ ಜೊತೆಗೆ ಏನು ನೆನ್ಪಿಟ್ಕೊಬೇಕು ಅಂದರೆ ನೀವು ಸ್ವಲ್ಪ ಖರ್ಚನ್ನು ಜಾಸ್ತಿ ಮಾಡ್ತೀರಾ ಈ ಒಂದು ವರ್ಷ ಅಂತ ಇಲ್ಲಿ ಕಾಣ್ತಿದೆ.
ಹಾಗಾಗಿ ಸ್ವಲ್ಪ ಖರ್ಚನ್ನು ನೀವು ಕಮ್ಮಿ ಮಾಡಿದ್ರೆ ಮಾತ್ರ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ನಿಮಗೆ ಎಲ್ಲವೂ ಕೂಡ ಚೆನ್ನಾಗೇ ಇದೆ. ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಮುಂಚೆ ಹೇಳಿದಾಗೆ ಒಳ್ಳೆಯ ಒಂದು ಲಾಭಗಳು ನಿಮಗೆ ಸಿಗುತ್ತೆ. ಆದರೆ ಖರ್ಚನ್ನು ನೀವು ಆದಷ್ಟು ಮೇಂಟೈನ್ ಮಾಡಿ. ಯಾಕಂದರೆ ಈ ವರ್ಷ ಹೀಗಿರುತ್ತೆ ಅಂತ ಬರುವ ವರ್ಷ ಕೂಡ ಅದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಆದಷ್ಟು ನೀವು ದುಡ್ಡನ್ನು ನೀವು ಕೂಡಿಟ್ಕೊಬೇಕಾಗತ್ತೆ. ಯಾಕಂದರೆ ಮುಂದೆ ಬರುವಂಥ ದಿನಗಳಲ್ಲಿ ಕಷ್ಟಗಳು ಅಂತ ಬಂದಾಗ ನಮಗೆ ಆ ಒಂದು ಹಣ ಅನ್ನೋದು, ಅಂದರೆ ಈ ಒಂದು ಒಳ್ಳೆ ಕಾಲದಲ್ಲಿ ಬಂದಿರುವಂಥ ಒಂದು ಹಣ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಆದಷ್ಟು ಕಮ್ಮಿ ಖರ್ಚನ್ನು ಮಾಡಿ, ಹಾಗೆ ಹಣವನ್ನು ಉಳಿಸೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು 3ನೇ ಒಂದು ಕಳಸವನ್ನು ನೀವು ಆಯ್ಕೆ ಮಾಡಿದರೆ ನಿಮಗೆ ಏನಪ್ಪ ಅಂದರೆ ಈ ಒಂದು ವರ್ಷ ಏನಿರುತ್ತೆ ಅದು ಅಷ್ಟೊಂದು ನಿಮಗೆ ಚೆನ್ನಾಗಿರಲ್ಲ ಅಂತಲೇ ಹೇಳ್ಬೋದು. ಅಂದರೆ ಏನಪ್ಪ ಅಂದರೆ ನೀವು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ನಿಮ್ಗೆ ಏನಾದ್ರು ಒಂದು ಪ್ರಾಬ್ಲಮ್ಸ್ ಬರೋದು. ಅಂದರೆ ನೀವೇನೋ ಒಂದು ಕೆಲಸವನ್ನು ಮಾಡ್ತಿರ್ತೀರ, ಆ ಒಂದು ಕೆಲಸಕ್ಕೆ ನೀವು ಏನೋ ಒಂದು ಅಂದರೆ ಆ ಒಂದು ಟಾರ್ಗೆಟ್ನ ರೀಚ್ ಮಾಡೋಕ್ಕೆ ನೀವು ಕೆಲಸವನ್ನು ಮಾಡ್ತಿರ್ತೀರ. ಆದರೆ ನಿಮಗೆ ಆ ಒಂದು ಟಾರ್ಗೆಟ್ ಏನಿರುತ್ತೆ ಅದನ್ನು ನಿಮಗೆ ರೀಚ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ, ಸ್ವಲ್ಪ ನಿಮಗೆ ಕಷ್ಟ ಆಗ್ತಿರುತ್ತೆ. ಆದರೆ ಈ ವರ್ಷ ಹೀಗಿರ್ಬೋದು, ಈ ವರ್ಷ ಇಷ್ಟು ಪ್ರಾಬ್ಲಮ್ಸ್ಗಳು, ಇಷ್ಟು ಕಷ್ಟಗಳನ್ನ ನೀವು ಅನುಭವಿಸ್ತೀರಾ, ಅದು ಬರುವಂಥ ಒಂದು ವರ್ಷಗಳಲ್ಲಿ ಅಥವಾ ಬರುವಂಥ ಒಂದು ಕಾಲಗಳಲ್ಲಿ ನಿಮಗೆ ಸಾಕಷ್ಟು ಒಂದು ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಈ ಒಂದು ವರ್ಷ ನೀವು ಎಷ್ಟೇ ಕಷ್ಟಪಟ್ಟರೂ ಅದು ವ್ಯರ್ಥ ಆಗೋದಿಲ್ಲ. ಹಾಗಾಗಿ ಎಷ್ಟೇ ಕಷ್ಟಪಡಬೇಕು ಅನ್ನೋ ಒಂದು ಸಿಚುವೇಶನ್ ಬಂದರೂ ಕೂಡ ಕಷ್ಟಪಡಿ, ಕೆಲಸವನ್ನು ಮಾಡ್ತಾ ಹೋಗಿ. ನಿಮಗೆ ಅದರಿಂದ ಬರುವಂತಹ ದಿನಗಳಲ್ಲಿ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಫಲಗಳನ್ನ ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಹಾಗಾಗಿ ಜಾಸ್ತಿ ಮನಸ್ಸಿಗೆ ತೊಗೊಬೇಡಿ ನನಗೇನೋ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಅಂದರೆ ನಿಮಗೆ ಪ್ರತಿಫಲ ಅನ್ನೋದು ಸಿಗಲ್ಲ ಅಷ್ಟೇ. ಈ ಒಂದು ವರ್ಷ ನೀವೇನೇ ಕಷ್ಟ ಅಂತೂ ಪಡ್ತೀರಾ, ಆದರೆ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಗೋದಿಲ್ಲ. ಅದು ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಸಿಗುತ್ತೆ. ಈ ಒಂದು ವರ್ಷದಲ್ಲಿ ನಿಮಗೆ ಸ್ವಲ್ಪ ಅದಕ್ಕೆ ಪ್ರತಿಫಲ ಸಿಗೋದು ಸ್ವಲ್ಪ ಕಷ್ಟ ಇದೆ. ಹಾಗಾಗಿ ಕಷ್ಟವನ್ನು ಪಡ್ತಾ ಇರಿ, ನಿಮಗೆ ಬರುವಂಥ ದಿನಗಳಲ್ಲಿ ಒಳ್ಳೆಯ ಒಂದು ಟೈಮ್ ಬರುವಂಥ ದಿನಗಳು ಕೂಡ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ನಂಬರ್ 4ನೇ ಒಂದು ಕಳಸವನ್ನು ಆಯ್ಕೆ ಮಾಡಿದರೆ ಇವ್ರಿಗೂ ಕೂಡ ವಿಶೇಷವಾಗಿ ಒಂದು ಮಿಶ್ರ ಫಲ ಅಂತಲೇ ಹೇಳ್ಬೋದು. ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಒಳ್ಳೆಯ ಒಂದು ಫಲಗಳು ಸಿಕ್ಕಿದ್ರೆ, ಇನ್ನು ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಸ್ವಲ್ಪ ಕೆಟ್ಟ ಫಲಗಳು ಇರುತ್ತೆ. ಅದು ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ವಿಶೇಷವಾಗಿ ಈ ಒಂದು ವರ್ಷದಲ್ಲಿ ನಿಮಗೆ ಕಲಹಗಳು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಫ್ಯಾಮಿಲಿಯಿಂದ ಪ್ರಾಬ್ಲಮ್ಸ್ಗಳಾಗಲಿ ಅಥವಾ ಫ್ರೆಂಡ್ಸ್ಗಳಿಂದ ಪ್ರಾಬ್ಲಮ್ಸ್ಗಳಾಗಲಿ, ಏನೋ ಒಂದು ಚಿಕ್ಕ ಪುಟ್ಟ ಜಗಳಗಳಾಗೋದು ಅಥವಾ ಏನಾದರೂ ಒಂದು ಕಿರಿಕಿರಿ ಆಗೋದು, ಈ ರೀತಿ ಆಗ್ತಾನೆ ಇರುತ್ತೆ. ಅದು ಫ್ಯಾಮಿಲಿ ಜೊತೆ ನಿಮಗೆ ಆಫೀಸ್ ಕಲ್ಚರಲ್ ಅಂದರೆ ಆಫೀಸ್ ಅಟ್ಮಾಸ್ಫಿಯರೆಲ್ಲ ಆದರೂ ಆಗಿರ್ಬೋದು, ನಿಮಗೆ ಅಲ್ಲಿಂದ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ಗಳಾಗುವಂಥ ಸಾಧ್ಯತೆಗಳು ಇರಬಹುದು. ಹಾಗಾಗಿ ಸ್ವಲ್ಪ ನೀವು ಆದಷ್ಟು ಜಗಳಗಳು ಆಡೋ ಸಿಚುವೇಶನ್ ಬಂದರೂ ಕೂಡ ನೀವೇ ಸ್ವಲ್ಪ ಶಾಂತವಾಗಬೇಕಾಗತ್ತೆ. ಯಾಕಂದರೆ ನಿಮ್ಮಿಂದನೇ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಕೊಳ್ತಾರೆ. ಅಂದರೆ ನೀವು ಮೇನ್ ಕಾರಣ ಆಗದೇ ಇದ್ರೂ ಜಗಳಕ್ಕೆ ನಿಮ್ಮಿಂದನೇ ಆಗಿದೆ ಅಂತ ನಿಮ್ಮನ್ನ ಬ್ಲೇಮ್ ಮಾಡಿ ನಿಮ್ಮಿಂದ ಪ್ರಾಬ್ಲಮ್ಗಳು ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಆದಷ್ಟು ನೀವು ಜಗಳಗಳು ಆಡುವಂಥ ಸಿಚುವೇಶನ್ ಬಂದರೂ ಕೂಡ ಅದನ್ನು ಕಂಟ್ರೋಲ್ ಮಾಡಿಕೊಂಡು ನೀವು ಅಲ್ಲೇ ಸಾರ್ಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಇದ್ರ ಜೊತೆಗೆ ನಿಮಗೆ ಒಳ್ಳೆಯ ಫಲಗಳು ಇರುತ್ತೆ. ನಿಮಗೆ ಇದು ಮಾತ್ರ ಇರೋದಿಲ್ಲ, ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ನಿಮಗೆ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವರ್ಷ ಪೂರ್ತಿ ಖರ್ಚುಗಳು ಕೂಡ ಕಮ್ಮಿನೇ ಇರುತ್ತೆ. ಹಾಗೆ ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ನಿಮಗೆ ವೃದ್ಧಿ ಅನ್ನೋದು ಆಗುತ್ತೆ. ಖರ್ಚುಗಳು ಕಮ್ಮಿ ಇರೋದ್ರಿಂದ ನಿಮಗೆ ಸ್ವಲ್ಪ ಸೇವಿಂಗ್ಸ್ ಅನ್ನೋದು ಕೂಡ ಆಗುತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮಗೆ ಆರ್ಥಿಕ ಪರಿಸ್ಥಿತಿಯ ಒಂದು ವಿಷಯದಲ್ಲಿ ನಿಮಗೆ ತುಂಬ ಒಂದು ಚೆನ್ನಾಗಿದೆ ಫಲಗಳು ಅಂತಲೇ ಹೇಳ್ಬೋದು ಈ ಒಂದು ವರ್ಷ. ಇನ್ನು ಕೊನೆಯದಾಗಿ ನೀವು ನಂಬರ್ 5ರಲ್ಲಿ ಇರುವಂತಹ ಒಂದು ಕಳಸವನ್ನು ಆಯ್ಕೆ ಮಾಡಿದರೆ ನಿಮಗೆ ಏನಪ್ಪ ಅಂದರೆ ಓವರಾಲ್ ಆಗಿ ತುಂಬ ಚೆನ್ನಾಗಿದೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ಅದು ಆರ್ಥಿಕ ಪರಿಸ್ಥಿತಿಯಲ್ಲಾದರೂ ಆಗಲಿ ಅಥವಾ ನಿಮ್ಮೊಂದು ಸಾಂಸಾರಿಕ ಜೀವನದಲ್ಲಾದರೂ ಆಗಲಿ ಅಥವಾ ಎಲ್ಲ ವಿಷಯದಲ್ಲೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ಅದೃಷ್ಟ ನಿಮಗೆ ಈ ಒಂದು ವರ್ಷ ಸಿಗುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಏನಪ್ಪ ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ನಾನು ಮುಂಚೆ ಒಂದು ನಂಬರ್ಗೆ ಏನು ಹೇಳಿದೆ ಅಂದರೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ ಬಟ್ ಅಧಿಕ ಖರ್ಚು ಅನ್ನೋದಿರುತ್ತೆ ಅಂತ ಹೇಳಿದ್ದೆ. ಬಟ್ ಈ ಒಂದು ನಂಬರ್ಗೆ ನಂಬರ್ 5ನ ಯಾರು ಆಯ್ಕೆ ಮಾಡಿರ್ತೀರೋ ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ಖರ್ಚು ಕೂಡ ಸ್ವಲ್ಪ ಕಮ್ಮಿನೇ ಇರುತ್ತೆ. ಈ ಒಂದು ಕಾರಣದಿಂದಾಗಿ ಹೆಚ್ಚಿನ ಹಣವನ್ನು ಮಾಡ್ತೀರಾ, ಹೆಚ್ಚು ಸಂಗ್ರಹಣೆ ಮಾಡ್ತೀರಾ ಹಣವನ್ನು ಅಂತಲೇ ಹೇಳ್ಬೋದು ಈ ಒಂದು ವರ್ಷದಲ್ಲಿ. ಈ ಒಂದು ಕಾರಣದಿಂದಾಗಿ ತುಂಬ ಒಂದು ಅದೃಷ್ಟವಾದಂಥ ಒಂದು ವರ್ಷ ಅಂತಲೇ ಹೇಳ್ಬೋದು ನಿಮಗೆ. ಇದನ್ನು ನೀವು ಯೂಟಿಲೈಸ್ ಮಾಡಿಕೊಂಡು ಚೆನ್ನಾಗಿ ಕೆಲಸವನ್ನು ಮಾಡಿಕೊಂಡು ಒಳ್ಳೊಳ್ಳೆ ಪ್ರಯತ್ನವನ್ನು ಪಡ್ಕೊಂಡು ಏನಾದರೂ ಒಂದು ಹೊಸ ಹಣಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರು ಒಂದು ಇನ್ಕಮ್ ಸೋರ್ಸಸ್ನ ನೀವು ಜನರೇಟ್ ಮಾಡ್ಕೊಂಡು ಹೋದರೆ ನಿಮಗೆ ಅದರಿಂದ ಹೆಚ್ಚಿನ ಒಂದು ಹಣ ಬರೋವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ನಿಮಗೆ ಸಾಂಸಾರಿಕ ಜೀವನಗಳಲ್ಲಾದರೂ ಆಗಲಿ ಅಥವಾ ನಿಮ್ಮೊಂದು ಡೈಲಿ ಲೈಫಲ್ಲೂ ಕೂಡ ಆಗಲಿ
ತುಂಬ ಒಂದು ಬದಲಾವಣೆಗಳು ನಿಮಗೆ ಈ ಒಂದು ವರ್ಷ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮನ್ನು ನೋಡಿ ತುಂಬ ಜನ ಅಟ್ರ್ಯಾಕ್ಟ್ ಆಗ್ತಾರೆ, ನಿಮ್ಮ ಪರ್ಸ್ನಾಲಿಟಿ ತುಂಬ ಇಷ್ಟಪಡ್ತಾರೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬ ಅದನ್ನು ಎಷ್ಟಾಗುತ್ತೋ ಅಷ್ಟು ಯುಟಿಲೈಸ್ ಮಾಡಿಕೊಂಡು ನೀವು ಒಳ್ಳೆಯ ಹೆಸರನ್ನು ನೀವು ಕೂಡ ಈ ಒಂದು ವರ್ಷವನ್ನು ಮಾಡಬೇಕಾಗತ್ತೆ. ಇನ್ನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಎಲ್ಲ ವಿಷಯದ ಬಗ್ಗೆ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂಚೆನೇ ಹೇಳಿದಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ. ಧನ್ಯವಾದಗಳು.